ಒಂದು ಮುರಿದ ಗುಡಿಸಲು. ಅದರ ಮೇಲ್ಛಾವಣಿಯಲ್ಲಿ ಅಷ್ಟು ರಂಧ್ರಗಳು ಇದ್ದವು ಎಂದರೆ ಮಳೆಯಾದಾಗ ನೀರು ಹನಿಗಳಂತೆ ಒಳಗೆ ಸುರಿಯುತ್ತಿತ್ತು ಮತ್ತು ರಾತ್ರಿ ಆಗುತ್ತಿದ್ದಂತೆ ಆಕಾಶದ ನಕ್ಷತ್ರಗಳು ಅವರ ಮನೆಯ ಅತಿಥಿಗಳಂತೆ ಕಾಣಿಸುತ್ತಿದ್ದವು. ಆ ಗುಡಿಸಲಿನಲ್ಲಿ ಇಬ್ಬರು ಅನಾಥ ಸಹೋದರರು ವಾಸಿಸುತ್ತಿದ್ದರು, ರಘು ಮತ್ತು ಮನು. ಹಸಿವು ಅದು ಅವರ ಜೀವನದ ಪ್ರತಿದಿನದ ಅತಿಥಿ. ಬೆಳಿಗ್ಗೆ ಅವರಿಗಾಗಿ ಸೂರ್ಯೋದಯವಾಗುವುದಿಲ್ಲ, ಹಸಿವು ಮಾತ್ರ ಬರುತ್ತಿತ್ತು. ಒಮ್ಮೆ ಕೆಲಸ ಸಿಕ್ಕರೆ ಅಡಿಗೆ ಮನೆ ಹೊತ್ತಿ ಉರಿಯುತ್ತಿತ್ತು. ಕೆಲಸ ಸಿಗದ ದಿನಗಳಲ್ಲಿ ಆ ಒಲೆಯು ತಣ್ಣಗೆ ಇರುತ್ತಿತ್ತು. ಒಂದು ದಿನ ಸಹೋದರರು ಮಲಗಿಕೊಂಡಿದ್ದರು. ಮನು ಕಣ್ಣು ತೆರೆದನು. ಅವನ ಹೊಟ್ಟೆ ಗದ್ದಲ ಮಾಡುತ್ತಿದೆ. ಅವನು ನಿಧಾನವಾಗಿ ಎದ್ದು ರಘುವಿನ ಕಡೆ ನೋಡುತ್ತಾನೆ. ರಘು ಹೊರಗೆ ನೋಡುತ್ತಾ ಕುಳಿತಿದ್ದನು, ಮುಖದಲ್ಲಿ ಕೋಪ ಮತ್ತು ಬೇಸರ ಮಿಶ್ರಣ. ಅಣ್ಣ, ಏನಾಯ್ತು? ಇಷ್ಟು ಬೇಸರದಿಂದ ಏಕೆ ಇದ್ದೀಯಾ? ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. ನನಗ್ ಗೊತ್ತು ಅಣ್ಣ, ನೀನೇನೋ ಯೋಚಿಸ್ತಾ ಇದ್ಯಾ. ಹೇಳು, ಮನಸ್ಸು ಹಗುರವಾಗುತ್ತೆ. ಹೇಳೋಕೇನಿದೆ ಮನು, ನಿನ್ನೆ ಕೆಲ್ಸ ಸಿಕ್ಕಿಲ್ಲ, ಇವತ್ತು ಸಿಗುತ್ತೆ ಅನ್ನೋ ಭರವಸೆ ಇಲ್ಲ, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಜೀವನವೇ ಬೇಸರವಾಗ್ಬಿಟ್ಟಿದೆ. ನಾವು ಬದುಕೋಕೆ ಯೋಗ್ಯರ, ಇಲ್ಲವೇ ದೇವರು ನಮ್ಮನ್ನೇ ಮರ್ತಿದ್ದಾನಾ? ಹೀಗೆ ಹೇಳ್ಬೇಡ ಅಣ್ಣ. ಹೌದು ತಮ್ಮ, ದೇವರು ಇದ್ದಾನೆ, ಆದ್ರೆ ಅವನಿಗೆ ನಮ್ಮ ಮನೆ ವಿಳಾಸ ಗೊತ್ತಿಲ್ಲ ಅನ್ನಿಸ್ತದೆ. ನೀನು ಹೀಗೆ ಮಾತಾಡೋದ್ರಿಂದ ಏನೂ ಬದಲಾಗಲ್ಲ ಅಣ್ಣ. ಹಾಗಾದ್ರೆ ಏನ್ ಮಾಡೋದು? ಹಸಿವು ಬಂದಾಗ ತತ್ವಶಾಸ್ತ್ರ ತಿನ್ನೋಣ್ವಾ? ಅಣ್ಣ, ನಾನು ಹೇಳೋದು ಕೇಳು. ಹಸಿವು ನಮ್ಮನ್ನ ಕೊಲ್ಲೋದಿಲ್ಲ, ಆದ್ರೆ ನಿರಾಶೆ ಅದು ನಮ್ಮನ್ನ ನಿಧಾನವಾಗಿ ಕೊಲ್ಲುತ್ತದೆ. ಆ ದಿನವೂ ಕೆಲಸ ಸಿಗಲಿಲ್ಲ. ಇಬ್ಬರೂ ಊರಿನಲ್ಲಿ ಅಲೆದರು. ಯಾರೂ ಕೆಲಸ ಕೊಡಲಿಲ್ಲ. ಸಂಜೆ ಆಗಿತ್ತು. ಅವರು ಗುಡಿಸಲಿಗೆ ಹಿಂತಿರುಗಿದರು. ವಲೆಯ ಮುಂದೆ ಕುಳಿತರು. ಆದರೆ ವಲೆಯಲ್ಲಿ ಬೆಂಕಿಯೇ ಇರಲಿಲ್ಲ. ನೋಡು ಮನು, ನಾವು ಮಾತ್ರ ಉಪವಾಸ ಇಲ್ಲ, ಇವತ್ತು ನಮ್ಮ ಮನೆಗೂ ಉಪವಾಸವೇ. ನಾನು ಒಂದು ತೀರ್ಮಾನ ಮಾಡಿದ್ದೇನೆ ತಮ್ಮ. ಏನ್ ತೀರ್ಮಾನ ಹೇಳುವಣ್ಣ? ಈ ಊರಿಂದ ಮತ್ತು ಇಲ್ಲಿಂದ ಹೊರಟು ಹೋಗೋಣ. ಈ ಊರು ನಮಗೆ ಏನೂ ಕೊಡೋದಿಲ್ಲ. ಈ ಊರು ನಮ್ಮ ಮೇಲೆ ದಯೆ ತೋರುತ್ತಿಲ್ಲ. ಇಲ್ಲಿಂದ ಹೋಗುವುದಾದರೆ ಎಲ್ಲಿ ಹೋಗೋದು? ನಮ್ಗೆ ಆಸರೆ ಎಲ್ಲಿ ಸಿಗುತ್ತದೆ? ಕೆಲಸ ಕೊಡುವವರ್ಯಾರು? ಎಲ್ಲಿ ಬೇಕಾದ್ರೂ ಹೋಗೋಣ ತಮ್ಮ, ಆದ್ರೆ ಇಲ್ಲಿ ಇರುವುದು ಬೇಡ. ಅಣ್ಣ, ನಿನ್ ಮಾತಿಗೆ ನಾನು ಒಪ್ತೇನೆ. ಅಣ್ಣ, ನಾವು ಹೋಗೋಣ, ಆದ್ರೆ ಓಡಿ ಹೋಗ್ಬಾರ್ದು, ಹೋರಾಡಕ್ಕೆ ಹೋಗೋಣ. ಸರಿ ತಮ್ಮಯ್ಯ, ನಿನ್ ಮಾತದು ನನಗಿಷ್ಟ ಆಯ್ತು. ನಿನ್ನಂತ ತಮ್ಮನನ್ನ ಪಡೆದ ನಾನು ಪುಣ್ಯವಂತನಿರ್ಬಹುದು. ಅಣ್ಣ, ತುಂಬಾ ತಡವಾಗಿದೆ, ನಾವು ನಾಳೆನೇ ಹೊರಡೋಣ. ಮುಂದಿನ ದಿನ ಇಬ್ಬರೂ ತಮ್ಮ ಚಿಕ್ಕ ಚೀಲದಲ್ಲಿ ಏನೋ ಹಾಕಿಕೊಂಡು ಹೊರಟರು. ಒಂದು ಹಳೆಯ ಬಟ್ಟೆ, ಒಂದು ಕಲ್ಲಿನ ಪಾತ್ರೆ ಮತ್ತು ತುಂಬಾ ದೊಡ್ಡ ಆಶೆ. ದಾರಿ ದೀರ್ಘವಾಗಿತ್ತು. ಸೂರ್ಯನ ಬಿಸಿಲು ಕಠಿಣವಾಗಿತ್ತು. ಕಾಲುಗಳು ನೋಯುತ್ತಿದ್ದವು. ಆದರೆ ಅವರು ನಿಲ್ಲಲಿಲ್ಲ. ತಮ್ಮ, ಇನ್ನೆಷ್ಟು ದೂರ ಹೋಗೋದೋನ್? ನನಗ್ ಗೊತ್ತಿಲ್ಲ ಅಣ್ಣ, ಇನ್ನು ತುಂಬಾ ದೂರ ಹೋಗ್ಬೇಕು ಅನ್ಸುತ್ತೆ. ನಿನಗೇನು ಗೊತ್ತಿಲ್ಲ ತಮ್ಮ, ನೋಡಲ್ಲ. ಹೌದಣ್ಣ, ಆದರೆ ನನಗೆ ನಂಬಿಕೆ ಒಂದೇ ಗೊತ್ತಿದೆ. ತಮ್ಮ, ಅದ್ ನಿನ್ನ ಹೊಟ್ಟೆ ತುಂಬಿಸ್ತಾ? 1 ದಿನ ತುಂಬಿಸ್ತದೆ, 2 ದಿನ ತುಂಬಿಸ್ತದೆ ಅಣ್ಣ, ಆದರೆ 3ನೇ ದಿನ. ಮಧ್ಯಾಹ್ನ ಹಸಿವು ತೀವ್ರವಾಗಿತ್ತು. ಒಂದು ದೊಡ್ಡ ಮರದ ಕೆಳಗೆ ಬಂದು ರಘು ನಿಂತನು. ಸಾಕು, ಇನ್ನೆಷ್ಟು ನಡೆಯೋದು? ನನಗಾಗಲ್ಲ. ಈ ಬಿಸಿಲಿನ ಶಾಖ ನನ್ನನ್ನು ನಡೆಯಲು ಬಿಡುತ್ತಿಲ್ಲ. ನನಗಿನ್ನು ಮುಂದೆ ನಡೆಯಲು ಆಗುವುದಿಲ್ಲ ತಮ್ಮ. ಅಣ್ಣ, ಮುಂದಿನ ಊರು ಸ್ವಲ್ಪ ದೂರ ಮಾತ್ರ ಉಳಿದಿರಬಹುದು. ಇನ್ನೂ 1 ಗಂಟೆ ನಡೆದರೆ ನಾವು ಆ ಊರನ್ನು ತಲುಪಬಹುದೇನೋ. ನೀನು ಚಂಚಲ ಮನಸ್ಸು ಪಡಬೇಡ ಅಣ್ಣಯ್ಯ, ಸ್ವಲ್ಪ ದೂರ ನಡೆಯೋಣ. ನೀನ್ ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ಅಂತಲೇ ಹೇಳ್ತೀಯ. ಆ ಸ್ವಲ್ಪ ಯಾವಾಗ ಮುಗಿಯುತ್ತೆ? ನಾವಿಲ್ಲಿ ನಿಂತ್ರೆ ಇಲ್ಲೇ ನಿಂತ್ಬಿಡ್ತದೆ. ಬಾ ಅಣ್ಣ, ಹೋಗೋಣ. ಹಾಗಾದ್ರೆ ನಾನು ಇಲ್ಲೇ ನಿಲ್ಲುತ್ತೇನೆ, ನೀನು ಹೋಗು. ನನಗೆ ನಡೆಯಲು ಆಗುವುದಿಲ್ಲ, ನನಗೆ ಸಾಕಾಗಿ ಹೋಗಿದೆ. ಅಣ್ಣ, ಹಾಗೆ ಮಾತ್ನಾಡ್ಬೇಡ. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡು, ಆಮೇಲೆ ಹೊರಡೋಣ. ನೋಡು ತಮ್ಮ, ಇವತ್ತು ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಾನಿಲ್ಲೇ ಸಾಯ್ತೀನಿ.
ಮೌನವಾಗಿರುವಣ್ಣ. ನೀನು ಸಾಯೋದ್ ಬಗ್ಗೆ ಮಾತನಾಡೋ ಹಕ್ಕಿಲ್ಲ. ನಿನ್ನ ಜೀವನ ನಿನ್ನದು ಮಾತ್ರ ಅಲ್ಲ, ನನ್ನದೂ ಕೂಡ ಇದೆ. ಸುಮ್ನೆ ಏನೇನೋ ಮಾತನಾಡಬೇಡ. ಕ್ಷಮಿಸು ತಮ್ಮ, ನನ್ನ ಹಸಿವಿನ ಸಂಕಟದಿಂದ ಹಾಗೆ ಮಾತನಾಡಿದ್ದೆ. ನನ್ನಿಂದ ತಪ್ಪಾಯಿತು. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದರು. ಸಂಜೆ ಸಮಯಕ್ಕೆ ಅವರು ಮುಂದೆ ನಡೆದರು. ಒಂದು ತಿರುವಿನಲ್ಲಿ ಒಬ್ಬ ವೃದ್ಧ ಕುಳಿತಿದ್ದನು. ಅವನ ಕಣ್ಣುಗಳು ವಿಚಿತ್ರವಾಗಿದ್ದವು. ಅವನು ಅವರನ್ನು ನೋಡುತ್ತಿದ್ದನು. ವೃದ್ಧ ನಿಧಾನವಾಗಿ, ನಿಂತ್ಕೊಳ್ಳಿ. ಏನ್ ತಾತ? ನಿಮ್ಗೆ ಏನ್ ಬೇಕು ತಾತ? ನಿಮ್ಮ ದಾರಿ ಬದಲಾಗುತ್ತೆ. ತಾತ, ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮಿಬ್ಬರಲ್ಲಿ ಒಬ್ಬ ಮುಂದೆ ಹೋಗ್ತಾನೆ, ಇನ್ನೊಬ್ಬ ಹಿಂದೆ ಉಳಿತಾನೆ. ಹೌದಾ ತಾತ? ಮುಂದೆ ಹೋಗೋದು ನಾನೇ ತಾನೇ? ಹೌದು, ನೀನು ಮುಂದೆ ಹೋಗ್ತೀಯ. ಆದ್ರೆ ಸತ್ಯವನ್ನ ನೋಡುವವನು ಹಿಂದೆ ಉಳಿದವನೇ. ನಿಮ್ಮಿಬ್ಬರ ಹಣೆಬರಹ ನಿಮ್ಮ ಕೈಯಲ್ಲಿದೆ. ತಾತ, ನೀವು ಯಾರು? ನಮ್ಮ ಹನಿಯ ಭರದ ಬಂಚೆ ನೀವು ಮಾತನಾಡ್ತಿದ್ದೀರಾ? ನಿಮಗೇನು ಗೊತ್ತು? ಮಕ್ಕಳೇ, ನಾನು ನಿಮ್ಮ ದಾರಿ. ಆ ದಿನ ಇಬ್ಬರೂ ಆ ಮಾತುಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಮುಂದೆ ಸಾಗಿದ್ರು. ಅವರಿಗೆ ಗೊತ್ತಿರಲಿಲ್ಲ ಆ ತಾತನ ಮಾತುಗಳ ಅರ್ಥ. ಸಂಜೆ ಹೊತ್ತಿಗೆ ದೂರದಲ್ಲಿ ದೊಡ್ಡ ಗೋಡೆಗಳು ಕಾಣಿಸಿಕೊಂಡವು. ಅದು ಒಂದು ಸಮೃದ್ಧ ರಾಜ್ಯ. ಎತ್ತರದ ಕೋಟೆ ಗೋಡೆಗಳು, ಬಲಿಷ್ಠ ಬಾಗಿಲುಗಳು, ಒಳಗೆ ಜನರ ಗದ್ದಲ. ಮನು ನೋಡು, ಇದು ದೊಡ್ಡ ರಾಜ್ಯ. ತುಂಬಾ ಸುಂದರವಾಗಿದೆ ಅಲ್ವಾ? ಹೌದು ಅಣ್ಣ, ಇಲ್ಲಿ ನಮ್ಗೆ ಅವಕಾಶ ಸಿಗಬಹುದು. ಅವಕಾಶ ಏನು ಸಿಗೋದಿಲ್ಲ ತಮ್ಮ. ನಮ್ಮ ಜೀವನ ಇಲ್ಲಿ ಬದಲಾಗುತ್ತೆ. ಬಾ, ಮುಂದೆ ಹೋಗೋಣ. ಅವರು ರಾಜ್ಯದ ಬಾಗಿಲಿನ ಬಳಿ ಹೋದರು. ದ್ವಾರದ ಬಳಿ ಇಬ್ಬರು ಸೈನಿಕರು ನಿಂತಿದ್ದರು. ನಿಲ್ಲಿ, ಯಾರು ನೀವು? ಯಾಕೆ ಬಂದಿರುವಿರಿ? ನಿಮಗೆ ಇಲ್ಲಿ ಬರಲು ತಿಳಿಸಿದವರು ಯಾರು? ನಾವು ಕೆಲಸ ಹುಡುಕೋಕೆ ಬಂದಿದ್ದಾರೆ. ನಿಮ್ಮಿಬ್ಬರ ಹೆಸರೇಂದ? ನಾನು ರಘು, ಇವನು ನನ್ನ ಸಹೋದರ ಮನು. ಈ ರಾಜ್ಯಕ್ಕೆ ಎಲ್ಲರಿಗೂ ಪ್ರವೇಶ ಸಿಗೋದಿಲ್ಲ. ನಾವು ಕೇವಲ ಕೆಲಸ ಮಾಡೋಕೆ ಬಂದಿದ್ದೇವೆ. ನಮ್ಗೆ ಕೆಲಸ ಮತ್ತು ಊಟ ಸಿಕ್ಕರೆ ಸಾಕು, ಬೇರೆ ಏನು ಬೇಡ. ಸರಿ, ಒಳಗೆ ಹೋಗಿ. ಆದ್ರೆ ಏನು ಸಮಸ್ಯೆ ಮಾಡಬೇಡಿ. ಖಂಡಿತ, ನಾವು ಏನ್ ಸಮಸ್ಯೆ ಮಾಡೋದಿಲ್ಲ. ಧನ್ಯವಾದಗಳು, ನಾವು ಹೊರಡ್ತೇವೆ. ರಾಜ್ಯದೊಳಗೆ ಜನರ ಗದ್ದಲ, ವ್ಯಾಪಾರಿಗಳ ಕೂಗುವ ಶಬ್ದ, ಮಕ್ಕಳ ನಗು. ಆದರೆ ಒಂದು ವಿಚಿತ್ರ ವಾತಾವರಣವೂ ಇತ್ತು. ಜನರು ಏನೋ ಚರ್ಚಿಸುತ್ತಿದ್ದರು. ಭಯದ ಛಾಯೆ, ಜನರ ಮಾತುಗಳು. ರಘು ಒಬ್ಬ ವ್ಯಾಪಾರಿಯನ್ನು ಕೇಳಿದ. ಏನಾಗಿದೆ ಇಲ್ಲಿ? ಯಾಕೋ ವಿಚಿತ್ರ ಅನ್ಸುತ್ತಿದೆ ಅಲ್ವಾ? ನಿಮ್ಗೆ ಗೊತ್ತಿಲ್ವಾ? ರಾಜನು ಒಂದು ಘೋಷಣೆ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ. ಯಾವ ಘೋಷಣೆ ಎಂದು ನೀವು ಹೇಳುತ್ತೀರಾ? ಒಂದು ರಹಸ್ಯವನ್ನ ಬಗೆಹರಿಸಬೇಕು. ಅದನ್ನ ಬಗೆಹರಿಸಿದವರಿಗೆ ಅಪಾರ ಸಂಪತ್ತು ಕೊಡ್ತಾರಂತೆ. ಅದ್ಭುತ ಅಲ್ವಾ ತಮ್ಮ? ನಾವು ಪ್ರಯತ್ನ ಮಾಡೋಣವೇ? ಪ್ರಯತ್ನ ಮಾಡಿ, ಆದ್ರೆ ತಪ್ಪು ಉತ್ತರ ಕೊಟ್ರೆ ನಿಮ್ಮ ಮರಣ. ಎಚ್ಚರದಿಂದ ಹೋಗಿ. ರಘುವಿನ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿತು. ಮನು, ಇದೇ ನಮ್ಮ ಅವಕಾಶ. ಅಣ್ಣ, ಇದು ಅಪಾಯಕರ. ಅಪಾಯ ಇಲ್ಲದಿದ್ದರೆ ಜಯ ಇಲ್ಲ. ಮನು, ಆದ್ರೆ ಅಣ್ಣ, ಅದು ನಾನು ಬುದ್ಧಿವಂತನು ಮನು. ನಾನು ಗೆಲ್ಲುತ್ತೇನೆ. ನಿನ್ನ ಬುದ್ಧಿಯ ಮೇಲೆ ನನಗೆ ನಂಬಿಕೆ ಇದೆ ಅಣ್ಣ, ಆದ್ರೆ ಆತುರದ ಮೇಲಿಲ್ಲ. ಮುಂದಿನ ದಿನ ಇಬ್ಬರೂ ರಾಜದ ದರಬಾರಿಗೆ ಹೋದರು. ಅಲ್ಲಿ ಜನಸಾಗರ. ಎಲ್ಲರೂ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಮಾತನಾಡುತ್ತಿದ್ದರು. ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದರು. ಗಂಭೀರ ಮುಖ. ನಮ್ಮ ರಾಜ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಒಂದು ಹೊಲ ಸಂಪೂರ್ಣ ಸುಟ್ಟಿದೆ. ಆದ್ರೆ ಬೆಂಕಿ ಮಧ್ಯದಲ್ಲೇ ಇತ್ತು. ಅಂಚುಗಳು ಸುಟ್ಟಿಲ್ಲ. ಯಾರು ಈ ರಹಸ್ಯವನ್ನ ಬಗೆಹರಿಸುತ್ತಾರೋ ಅವರಿಗೆ ಅಪಾರ ಸಂಪತ್ತು. ಆದ್ರೆ ತಪ್ಪಾದ್ರೆ ಮರಣ. ಜನರು ಗುಸುಗುಸು ಮಾತು ಶುರುವಾಯಿತು. ಇದು ಹೇಗೆ ಸಾಧ್ಯ? ಇದು ಮಾಯಾಶಕ್ತಿಯಾಗಿರ್ಬೇಕು, ಇಲ್ಲಾಂದ್ರೆ ಇದು ದೈವಿಕ ಶಕ್ತಿಯಾಗಿರ್ಬೇಕು. ರಘು ಮುಂದೆ ಬಂದನು. ಮನು ಸ್ವಲ್ಪ ಹಿಂದೆ ನಿಂತನು. ಮಹಾರಾಜ, ನಾನು ಉತ್ತರ ಕೊಡುತ್ತೇನೆ. ದರಬಾರದಲ್ಲಿ ನಿಶ್ಶಬ್ದ.
ಅಲ್ಲೆಲ್ಲರೂ ಕಣ್ಣು ಮಿಟುಕಿಸದೆ ರಘುವಿನ ಕಡೆಗೆ ನೋಡುತ್ತಾ ನಿಂತರು. ಹೇಳು, ಬೆಂಕಿಯಾಗಲು ಕಾರಣವೇನು? ನಿನ್ನ ಉದ್ದೇಶ ಏನು ಇರಬಹುದು? ಯಾರಾದರೂ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಜನರು ತಲೆ ಆಡಿಸ್ತಾರೆ. ಆದರೆ ರಾಜನಿಗೆ ಸಂಶಯ. ನಿನ್ನ ಪ್ರಕಾರವಾಗಿ ಯಾರೂ ಜನರೇ ಹಚ್ಚಿದ್ದಾರೆ ಎಂದುಕೊಳ್ಳೋಣ. ಆದರೆ ಅಂಚುಗಳು ಯಾಕೆ ಸುಟ್ಟಿಲ್ಲ? ರಘು ಕಣ್ಣು ಮುಚ್ಚಿದನು. ಅವನ ಮನಸ್ಸಿನಲ್ಲಿ ಹೊಲದ ಚಿತ್ರ ಮೂಡಿತು. ಗಾಳಿ, ಮಣ್ಣು, ಬೆಂಕಿಯ ದಿಕ್ಕು. ಆದರೆ ರಘುವಿಗೆ ಏನೂ ನೆನಪಾಗಿಲ್ಲ. ಅದು ಅಣ್ಣ, ಮೌನವಾಗಿರು. ಮಧ್ಯದಲ್ಲಿ ಯಾಕೆ ಮಾತನಾಡ್ತಿದ್ದೀಯಾ? ನಿಲ್ಲಿಸಿ ನಿಮ್ಮ ಮಾತುಗಳನ್ನ. ನೀನು ಉತ್ತರ ಕೊಡುತ್ತೀಯೋ ಕೊಡಲಾರೆಯಾ? ಹೇಳು. ಮನು ಮುಂದೆ ಬಂದನು. ಎಲ್ಲರೂ ಇವನ ಕಡೆ ದೃಷ್ಟಿ ಹಾಯಿಸಿದರು. ಮಹಾರಾಜ, ನಾನು ಉತ್ತರ ಹೇಳಬಹುದಾ? ಹೇಳು. ಆದರೆ ತಪ್ಪಾಗಿ ಉತ್ತರ ಕೊಟ್ಟರೆ ನಿನ್ನದು ಕೂಡ ಇಲ್ಲೇ ಮರಣವಾಗುತ್ತದೆ. ಮಹಾರಾಜ, ಸಹಜ ಬೆಂಕಿಯಾದ್ರೆ ಗಾಳಿ ಎಲ್ಲ ಕಡೆ ಹರಡುತ್ತದೆ, ಅಂಚುಗಳು ಸುಟ್ಟಿರಬೇಕು. ಆದರೆ ಇಲ್ಲಿ ಮಧ್ಯದಲ್ಲೇ ಬೆಂಕಿ ಇದೆ. ಅಂದರೆ ಇದು ಸಹಜ ಘಟನೆ ಅಲ್ಲ. ಸಹಜ ಘಟನೆ ಅಲ್ಲ ಎಂದಾದರೆ ಮತ್ತೆ ಹೇಗೆ ಆಯಿತು? ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ ಮಹಾರಾಜ. ಜನರು ಆಶ್ಚರ್ಯದಿಂದ ನೋಡುತ್ತಾರೆ. ಯಾರು ಮಾಡಿರಬಹುದು? ಯಾಕೆ ಮಾಡಿರಬಹುದು? ಯಾರು ಎಂದು ಗುರುತಿಸು. ಮಹಾರಾಜ, ಒಬ್ಬ ರೈತನೇ ತನ್ನ ಹೊಲ ಸುಟ್ಟಿರಬಹುದು. ಹೇ ಮನು, ಏನು ಮಾತನಾಡುತ್ತಿದ್ದೀಯಾ? ಹೇಳು, ಏಕೆ ಎಂಡು? ಪರಿಹಾರ ಪಡೆಯಲು, ಜನರನ್ನು ಮೋಸ ಮಾಡಲು. ರಾಜನು ಸೈನಿಕರಿಗೆ ಆದೇಶ ನೀಡಿದರು. ತನಿಖೆ ನಡೆಯಿತು. ಸ್ವಲ್ಪ ಸಮಯದ ನಂತರ ಸೈನಿಕರು ಹಿಂದಿರುಗಿದರು. ಮಹಾರಾಜ, ಇದು ಸತ್ಯ. ಆ ರೈತನೇ ತನ್ನ ಹೊಲ ಸುಟ್ಟಿದ್ದಾನೆ. ದರಬಾರದಲ್ಲಿ ಗದ್ದಲ ಶುರುವಾಯಿತು. ಅದ್ಭುತ. ನಿನ್ನಲ್ಲಿ ಬುದ್ಧಿ ಇದೆ. ಆದರೆ ನಿಜವಾದ ಜ್ಞಾನ ಗಮನಿಸುವವನಲ್ಲಿದೆ. ಅಲ್ಲಿಂದ ಮಹಾರಾಜ ಕೊಟ್ಟ ಸಂಪತ್ತನ್ನು ಚೀಲದೊಳಗೆ ಹಾಕಿಕೊಂಡು ತಮ್ಮ ಗುಡಿಸಲು ಮನೆ ಕಡೆಗೆ ಹೊರಟರು. ದಾರಿ ಮಧ್ಯದಲ್ಲಿ ಅಣ್ಣ ತಮ್ಮರಿಗೆ ಮಾತು ಶುರುವಾಯಿತು. ನಾನು ಕೂಡ ಅದನ್ನೇ ಯೋಚನೆ ಮಾಡುತ್ತಿದ್ದೆ ಮನು. ಇನ್ನೇನು ನಾನು ಹೇಳ್ಬೇಕೆನ್ನುವಷ್ಟರಲ್ಲಿ ನೀನು ಹೇಳಿಬಿಟ್ಟೆ. ಎಲ್ಲರೂ ನನ್ನ ಮೆಚ್ಚುವವರು ನಿನ್ನನ್ನು ಮೆಚ್ಚಿದರು. ಆದರೆ ನಿಜವಾಗಿಯೂ ಕಂಡುಹಿಡಿದವನು ನಾನು. ಆದ್ರೆ ನೀನ್ ಹೇಳಲಿಲ್ಲ. ಅಣ್ಣ, ಈಗ ನಾನ್ ಗೆದ್ರು ನೀನ್ ಗೆದ್ರು ಒಂದೇ ಅಲ್ವೇ? ನಾವಿಬ್ರೂ ಒಂದೇ ತಂಡ ಅಣ್ಣ. ಹೌದು, ಆದರೆ ಎಲ್ಲರೂ ನಿನ್ನನ್ನೇ ಮೆಚ್ಚಿದ್ರು. ಅವರು ತಮ್ಮ ಹಳೆಯ ಗುಡಿಸಲಿಗೆ ಹಿಂತಿರುಗಿದರು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ರಘುವಿನ ಮನಸ್ಸಿನಲ್ಲಿ ಯೋಚನೆಗಳು ಶುರುವಾಗತೊಡಗಿದವು. ನಾನ್ ಹಿಂದುಳಿದೆನಾ? ನನ್ನ ತಮ್ಮ ಹಿಂದುಳಿತಿದ್ದಾನ? ನಾನು ಮುಂದೆ ಹೋಗ್ತೀನಾ ಅಥವಾ ಮನು ಮುಂದೆ ಹೋಗ್ತಾನಾ? ಆ ರಾತ್ರಿ ಒಬ್ಬ ಸಹೋದರ ತನ್ನ ಮೇಲೆ ಅನುಮಾನ ಪಡುತ್ತಿದ್ದನು. ಇನ್ನೊಬ್ಬ ಸತ್ಯದ ದಾರಿಯಲ್ಲಿ ಇನ್ನೂ ಆಳವಾಗಿ ಯೋಚಿಸುತ್ತಿದ್ದನು. ದರ್ಬಾರದಲ್ಲಿ ಮೊದಲ ಪಹೇಲಿ ಬಗೆಹರಿದಿತ್ತು. ಜನರು ಇನ್ನೂ ಅದೇ ಬಗ್ಗೆ ಮಾತನಾಡುತ್ತಿದ್ದರು. ಒಬ್ಬ ಸಾಮಾನ್ಯ ಹುಡುಗ ಈ ರಹಸ್ಯ ಬಗೆಹರಿಸಿದ್ದಾನೆ. ಅವನು ಯಾರು? ಅವನು ರಾಜನಿಗೆ ಹತ್ತಿರವಾಗುತ್ತಾನೆ. ಆ ಮಾತುಗಳು ರಘುವಿನ ಕಿವಿಗೆ ಬೀಳುತ್ತಿವೆ. ಅವನ ಮನಸ್ಸಿನಲ್ಲಿ ನಿಧಾನವಾಗಿ ಒಂದು ಭಾವನೆ ಬೆಳೆಯುತ್ತಿತ್ತು, ಅಸೂಯೆ. ಮುಂದಿನ ದಿನ ಬೆಳಿಗ್ಗೆ ರಾಜನು ಮತ್ತೆ ದರ್ಬಾರ ಕರೆದಿದ್ದರು. ಎಲ್ಲರೂ ಕುತೂಹಲದಿಂದ ಕೂಡಿದ್ದರು. ಮನು, ಇವತ್ತು ಮತ್ತೊಂದು ಸವಾಲು ಬರುತ್ತಿದೆ ಅನಿಸುತ್ತಿದೆ. ಈ ಬಾರಿ ನಾನು ಯಾರಿಗೂ ಅವಕಾಶ ಕೊಡುವುದಿಲ್ಲ. ಮೊದಲಿಗನಾಗಿ ಉತ್ತರ ಕೊಡುತ್ತೇನೆ. ಎಲ್ಲರಿಗೂ ನನ್ನ ಬುದ್ಧಿ ತೋರಿಸುತ್ತೇನೆ. ಅಣ್ಣ, ಬುದ್ಧಿ ತೋರಿಸೋದು ಮುಖ್ಯ ಅಲ್ಲ, ಸತ್ಯ ಹುಡುಕೋದು ಮುಖ್ಯ. ನಾವು ಆತುರಪಟ್ರೆ ತಪ್ಪಾಗಬಹುದು. ಆದ್ದರಿಂದ ಮೊದಲು ಗಮನಿಸಿ ನಂತರ ಮಾತಾಡೋದು ಒಳ್ಳೆಯದು. ನೀನು ಯಾವಾಗ್ಲೂ ನಿಧಾನ ಅಂತ ಹೇಳ್ತೀಯ. ಜೀವನದಲ್ಲಿ ಕೆಲವೊಮ್ಮೆ ವೇಗವೂ ಬೇಕು ಮನು. ಇಲ್ಲದಿದ್ರೆ ಅವಕಾಶ ಕೈ ತಪ್ಪುತ್ತದೆ. ರಾಜ ಸಿಂಹಾಸನಕ್ಕೆ ಬಂದರು. ದರಬಾರದಲ್ಲಿ ನಿಶ್ಶಬ್ದ. ರಾಜನ ಕಣ್ಣುಗಳು ಎಲ್ಲರ ಮೇಲೂ ಹರಿದವು. ಅವರು ಗಂಭೀರವಾಗಿ ಮಾತು ಆರಂಭಿಸಿದರು. ಮೊದಲ ಸವಾಲು ಬಗೆಹರಿದಿದೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಇನ್ನೂ ದೊಡ್ಡ ರಹಸ್ಯಗಳು ನಿಮ್ಮ ಮುಂದೆ ಬರಲಿವೆ. ಮತ್ತು ಈ ಬಾರಿ ಪರೀಕ್ಷೆ ಇನ್ನಷ್ಟು ಕಠಿಣವಾಗಿರುತ್ತದೆ.
ಇದೀಗ ಎರಡನೆಯ ಘಟನೆ. ರಾಜ ಕೈಯನ್ನು ಎತ್ತಿದರು. ಸೈನಿಕರು ಒಂದು ಬಟ್ಟೆಯಿಂದ ಮುಚ್ಚಿದ ವಸ್ತುವನ್ನು ತಂದರು. ಅದನ್ನು ತೆರೆಯಲಾಯಿತು. ಒಂದು ಸತ್ತ ಜೀವಿ. ದರಬಾರದಲ್ಲಿ ಗದ್ದಲ ಶುರುವಾಯಿತು. ಈ ಜೀವಿ ಮುಚ್ಚಿದ ಕೋಣೆಯಲ್ಲಿ ಸತ್ತು ಹೋಗಿದೆ. ಬಾಗಿಲು ಒಳಗಿಂದಲೇ ಬಂದಾಗಿತ್ತು. ಕಿಟಕಿಗಳು ಕೂಡ ಬಂದಾಗಿದ್ದವು ಮತ್ತು ಅದರ ದೇಹದಲ್ಲಿ ರಕ್ತವೇ ಇರಲಿಲ್ಲ. ಇದು ಈಗ ನಿಮಗೆ ಸವಾಲು. ಯಾರು ಬೇಕಾದರೂ ಬಗೆಹರಿಸಬಹುದು. ರಕ್ಷಣೆಗಾಗಿ ಇರುವುದೇ ಕೆಲವೊಮ್ಮೆ ಬಂಧನವಾಗುತ್ತದೆ. ಭಯಪಡಬೇಡಿ, ಸತ್ಯವನ್ನು ಹೇಳಿ. ಮಹಾರಾಜ, ಇದು ಬಹಳ ಸರಳ ಸವಾಲು ಅನಿಸುತ್ತಿದೆ. ರಕ್ಷಣೆ ಅಂದರೆ ತಾಳೆ, ಬಂಧನ ಅಂದರೆ ಅದೇ ತಾಳೆ ಒಳಗೆ ಸಿಕ್ಕಿಕೊಳ್ಳೋದು. ಆದ್ದರಿಂದ ಉತ್ತರ ತಾಳೆ ಎಂದು ನಾನು ಭಾವಿಸುತ್ತೇನೆ. ತಾಳೆ ಅಂತ ಹೇಳಿದ್ದೀಯಾ, ಆದ್ರೆ ಅದು ಈ ಘಟನೆಯೊಂದಿಗೆ ಹೇಗೆ ಸಂಬಂಧಿಸಿದೆ? ಕೇವಲ ಪದಗಳನ್ನ ಹೇಳೋದ್ರಿಂದ ಸಾಕಾಗೋದಿಲ್ಲ. ಅದು ಅಂದರೆ ತಾಳೆ ಇದ್ದರೆ ಒಳಗೆ ಯಾರಾದರೂ ಸಿಕ್ಕಿಕೊಳ್ಳಬಹುದು, ಹಾಗಾಗಿ ಅದು ಬಂಧನವಾಗಬಹುದು. ನಾನು ಅದನ್ನೇ ಹೇಳಲು ಯತ್ನಿಸುತ್ತಿದ್ದೇನೆ ಮಹಾರಾಜ. ಮನು ನಿಧಾನವಾಗಿ ಮುಂದೆ ಬಂದನು. ಅವನ ಕಣ್ಣುಗಳು ಆ ಜೀವಿಯ ಮೇಲೆ ನೆಟ್ಟಿದ್ದವು. ಅವನು ಪ್ರತಿಯೊಂದು ವಿವರವನ್ನು ಗಮನಿಸುತ್ತಿದ್ದನು. ಮಹಾರಾಜ, ನನ್ನ ಅಣ್ಣ ಹೇಳಿದಂತೆ ತಾಳೆ ಎಂಬ ಪದದಲ್ಲಿ ಅರ್ಥ ಇದೆ. ಆದರೆ ಈ ಸವಾಲು ಕೇವಲ ಪದಗಳ ಆಟ ಅಲ್ಲ, ಇದು ಘಟನೆಯ ಒಳಗಿನ ಸತ್ಯವನ್ನು ತೋರಿಸುತ್ತದೆ ಎಂದು ನನಗೆ ಅನಿಸುತ್ತದೆ. ಈ ಜೀವಿಯ ಕುತ್ತಿಗೆಯಲ್ಲಿ ಒಂದು ಸರಪಳಿ ಇದೆ. ಅದಕ್ಕೆ ತಾಳೆ ಹಾಕಲಾಗಿದೆ. ಅಂದರೆ ಇದು ರಕ್ಷಣೆಗಾಗಿ ಬಳಸಿದ ವಸ್ತು. ಆದರೆ ಅದೇ ಇದನ್ನು ಬಂಧನವಾಗಿಸಿದೆ. ರಾಜ ಆಸಕ್ತಿಯಿಂದ ಮುಂದೆ ಬಂದನು. ಹೇಳು, ಮುಂದೆ ನೆಡು. ಈ ಜೀವಿ ಹೊರಗೆ ಹೋಗಲಾರದು. ಅದು ಒಳಗೆ ಸಿಕ್ಕಿಕೊಂಡಿದೆ ಮತ್ತು ಯಾರಾದರೂ ಅದನ್ನು ಕೊಲ್ಲಲು ಹೊರಗಿನ ದಾರಿಯಿಲ್ಲ. ಅಂದರೆ ಸತ್ಯ ಈ ತಾಳೆಯೊಳಗೆ ಇದೆ. ರಾಜ ಕೈ ಎತ್ತಿದ್ರು. ಸೈನಿಕರು ತಾಳೆಯನ್ನ ತೆಗೆಯಲು ಪ್ರಯತ್ನಿಸಿದ್ರು. ಆದರೆ ಚಾವಿ ಇರಲಿಲ್ಲ. ಮಹಾರಾಜ, ಚಾವಿ ಇಲ್ಲದೆ ಇದು ತೆರೆಯಲಾಗೋದಿಲ್ಲ. ನಾವಿದನ್ನು ಒಡೆಯಬೇಕಾ? ಇಲ್ಲ, ಒಡೆಯಬೇಡಿ. ಸತ್ಯವನ್ನು ಹುಡುಕಿ. ಮನು ಮುಂದೆ ಬಂದನು. ತಾಳೆಯನ್ನು ಹತ್ತಿರದಿಂದ ಪರಿಶೀಲಿಸಿದನು. ಅವನು ಅದನ್ನು ನಿಧಾನವಾಗಿ ಕದಿಯುತ್ತಿದ್ದನು. ಅಕಸ್ಮಾತ್ ಒಳಗಿಂದ ಒಂದು ಚೀಟಿ ಬಿತ್ತು. ಜನರು ಬೆಚ್ಚಿಬಿದ್ದರು. ರಘು ಆಶ್ಚರ್ಯದಿಂದ ನೋಡುತ್ತಿದ್ದನು. ಮನು ಚೀಟಿಯನ್ನು ಓದಿದನು. ನೀವು ಇದನ್ನು ಓದುತ್ತಿದ್ರೆ ಎರಡನೇ ಸವಾಲು ಕೂಡ ಬಗೆಹರಿಸಲಾಗಿದೆ. ಇದು ಹೇಗೆ ಸಾಧ್ಯ? ನಾನು ಕೂಡ ಅದೇ ಯೋಚಿಸಿದ್ದೆ. ಆದರೆ ನೀನು ಮುಂದೆ ಹೋಗಿ ಅದನ್ನ ಸಾಬೀತು ಮಾಡಿದೆ. ಎಲ್ಲರೂ ನಿನ್ನನ್ನೇ ಮೆಚ್ಚುತ್ತಿದ್ದಾರೆ. ನಾನು ಹಿಂದುಳಿಸುಂತೆ ಕಾಣುತ್ತಿದ್ದೇನೆ. ಅಣ್ಣ, ಇದು ಸ್ಪರ್ಧೆ ಅಲ್ಲ. ನಾವು ಇಬ್ಬರೂ ಒಂದೇ ದಾರಿಯಲ್ಲಿ ನಡೆಯುತ್ತಿದ್ದೇವೆ. ನೀನು ಬುದ್ಧಿವಂತನು, ನಾನು ಗಮನಿಸುತ್ತೇನೆ. ನಾವು ಸೇರಿ ಇದ್ದರೆ ಇನ್ನೂ ದೊಡ್ಡದನ್ನು ಸಾಧಿಸಬಹುದು. ಅದ್ಭುತ! ನೀವು ಇಬ್ಬರೂ ವಿಭಿನ್ನ ರೀತಿಯಲ್ಲಿ ಯೋಚಿಸುತ್ತಿದ್ದೀರಿ. ಆದರೆ ಸತ್ಯದತ್ತ ಹತ್ತಿರವಾಗುತ್ತಿರುವುದು ಮನು. ಅವನ ಶಾಂತಿ ಮತ್ತು ಗಮನವೇ ಅವನ ಶಕ್ತಿ. ಅಲ್ಲಿಂದ ಸವಾಲು ಮುಗಿಸಿ ಮನೆಗೆ ಹೋದರು. ಆ ರಾತ್ರಿ ಇಬ್ಬರೂ ಮೌನವಾಗಿದ್ದರು. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಮನು, ನಾನು ತಪ್ಪಾಗುತ್ತಿದ್ದೇನೆ ಅನಿಸುತ್ತಿದೆ. ನಾನು ಯಾವಾಗ್ಲೂ ಆತುರಪಡುತ್ತೇನೆ. ಆದರೆ ನೀನು ನಿಧಾನವಾಗಿ ಯೋಚಿಸಿ ಸತ್ಯ ಕಂಡುಹಿಡಿಯುತ್ತೀಯ. ನಾನು ನಿನ್ನಿಗಿಂತ ಹಿಂದೆ ಬೀಳುತ್ತಿದ್ದೇನಾ? ಅಣ್ಣ, ಮುಂದೆ ಅಥವಾ ಹಿಂದೆ ಅನ್ನೋದು ಮುಖ್ಯ ಅಲ್ಲ. ನಾವು ಸತ್ಯದ ಕಡೆ ನಡೀತಿದ್ದೇವೆ ಅನ್ನೋದು ಮುಖ್ಯ. ನೀನು ಇಲ್ಲದೆ ನಾನು ಇಲ್ಲ, ನಾನು ಇಲ್ಲದೆ ನೀನು ಇಲ್ಲ. ಆ ರಾತ್ರಿ ರಘುವಿನ ಮನಸ್ಸಿನಲ್ಲಿ ಅನುಮಾನ ಬೆಳೆದಿತು. ಮನುವಿನ ಮನಸ್ಸಿನಲ್ಲಿ ಸತ್ಯ ಇನ್ನಷ್ಟು ಸ್ಪಷ್ಟವಾಯಿತು. ಮತ್ತು ರಾಜನ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಮೊದಲ 2 ಸವಾಲುಗಳು ಬಗೆಹರಿದಿದ್ದವು. ಆದರೆ ಇದು ಕೇವಲ ಆರಂಭ ಮಾತ್ರ. ರಾಜ್ಯದ ಒಳಗೆ ಇನ್ನೂ ದೊಡ್ಡ ರಹಸ್ಯ ಅಡಗಿತ್ತು. ಮುಂದಿನ ದಿನ ಬೆಳಿಗ್ಗೆ ದರಬಾರ ಶುರುವಾಗುವುದಕ್ಕಿಂತ ಮೊದಲು ಅಕಸ್ಮಾತ್ ಗದ್ದಲ ಶುರುವಾಯಿತು. ಕಾಗದಗಳು ಗಾಳಿಯಲ್ಲಿ ಹಾರುತ್ತಿವೆ. ಕೆಲವು ಹರಿದಿವೆ, ಕೆಲವು ಬದಲಾಗಿವೆ. ಸೈನಿಕರು ಓಡಾಡುತ್ತಿದ್ದಾರೆ. ಮಂತ್ರಿಗಳು ಗಾಬರಿಯಿಂದ ಮಾತನಾಡುತ್ತಿದ್ದಾರೆ. ಮಹಾರಾಜ, ರಾಜ್ಯದ ರಾಜಸ್ವದ ಕಾಗದಗಳು ಸುರಕ್ಷಿತ ಕೋಣೆಯಲ್ಲಿಡಲಾಗಿದ್ದವು. ಆದರೆ ಯಾರೋ ಅವನ್ನು ಅಸ್ತವ್ಯಸ್ತಗೊಳಿಸಿದ್ದಾರೆ. ಕೆಲವು ದಾಖಲೆಗಳು ಬದಲಾಗಿವೆ. ಇದು ದೊಡ್ಡ ಅಪಾಯದ ಸೂಚನೆ. ಇದು ಸಾಮಾನ್ಯ ಕಳ್ಳೆತನ ಅಲ್ಲ ಮಹಾರಾಜ. ಇದು ರಾಜ್ಯದ ವ್ಯವಸ್ಥೆಯ ಮೇಲೆ ದಾಳಿ.
ಯಾರೋ ನಮ್ಮ ಆಡಳಿತವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಒಳಗಿನ ವ್ಯಕ್ತಿಯ ಕೆಲಸ ಇರಬಹುದು. ರಾಜ ನಿಧಾನವಾಗಿ ನಡೆದು ಬಂದ್ರು. ಆದ್ರೆ ಅವರ ಮುಖದಲ್ಲಿ ಭಯ ಇರಲಿಲ್ಲ, ಕೇವಲ ಗಮನ. ನಿಲ್ಲಿಸಿ, ಯಾರೂ ಆತುರಪಡಬೇಡಿ. ಈ ಗದ್ದಲದಲ್ಲಿ ಸತ್ಯ ಮರೆಮಾಚಿಕೊಳ್ಳುತ್ತದೆ. ನಾವು ಶಾಂತವಾಗಿದ್ದರೆ ಮಾತ್ರ ನಿಜವಾದ ಕಾರಣವನ್ನು ಕಂಡುಹಿಡಿಯಬಹುದು. ಇದು 3ನೆಯ ಸವಾಲು. ಒಂದು ಕಾಗದ ರಾಜನ ಕೈಗೆ ಬಿತ್ತು. ಅವರು ಅದನ್ನು ಓದಿದರು. ಹೆಚ್ಚಾಗಿ ಬರೆಯಲಾಗುವುದೇ ಕಡಿಮೆ ಓದಲ್ಪಡುತ್ತದೆ. ಜನರು ಗಾಬರಿಯಿಂದ ನೋಡುತ್ತಾರೆ, ಯಾರಿಗೂ ಅರ್ಥವಾಗುವುದಿಲ್ಲ. ರಘು ತಕ್ಷಣ ಮುಂದೆ ಬಂದನು. ಅವನ ಕಣ್ಣುಗಳಲ್ಲಿ ಮತ್ತೆ ಆತ್ಮವಿಶ್ವಾಸ. ಮಹಾರಾಜ, ಈ ಸವಾಲು ಬಹಳ ಸರಳವಾಗಿದೆ ಎಂದು ನನಗೆ ಅನಿಸುತ್ತದೆ. ಹೆಚ್ಚಾಗಿ ಬರೆಯಲಾಗುತ್ತದೆ, ಆದರೆ ಕಡಿಮೆ ಓದಲ್ಪಡುತ್ತದೆ. ಅಂದರೆ ಲೆಕ್ಕಪತ್ರಗಳು, ತೆರಿಗೆ ದಾಖಲೆಗಳು ಎಲ್ಲರೂ ಬರೆಯುತ್ತಾರೆ, ಆದರೆ ಯಾರೂ ಅವನ್ನು ಸರಿಯಾಗಿ ಓದುವುದಿಲ್ಲ. ನೀನು ಹೇಳಿದ್ದು ಸರಿಯಾಗಿರಬಹುದು, ಆದರೆ ಅದು ಈ ಘಟನೆಯ ಸತ್ಯವನ್ನೇ ತೋರಿಸುತ್ತದೆಯಾ ಅಥವಾ ಕೇವಲ ಪದಗಳ ಅರ್ಥವನ್ನೇ ಹೇಳುತ್ತಿದ್ದೀಯಾ? ಮಹಾರಾಜ, ನಾನು ಭಾವಿಸುವುದು ಇದೇ ಸತ್ಯ. ಈ ಕಾಗದಗಳಲ್ಲೇ ಸಮಸ್ಯೆ ಇದೆ. ಯಾರೂ ಅವನ್ನು ಬದಲಾಯಿಸಿದ್ದಾರೆ, ಅದಕ್ಕಾಗಿಯೇ ಗದ್ದಲ ಉಂಟಾಗಿದೆ. ಮನು ಮೌನವಾಗಿದ್ದನು. ಅವನು ಮಾತನಾಡಲಿಲ್ಲ. ಅವನು ನೋಡುತ್ತಿದ್ದನು. ರಾಜನ ಮುಖ, ಮಂತ್ರಿಗಳ ಪ್ರತಿಕ್ರಿಯೆ, ಸೈನಿಕರ ವರ್ತನೆ. ಮೊದಲ ಪಹೇಲಿ, ಗಡಿಯಲ್ಲಿನ ಹೊಲ. ಅದು ಸಾಮಾನ್ಯ ಸ್ಥಳ ಅಲ್ಲ, ರಾಜನ ನಿಯಂತ್ರಣದಲ್ಲಿತ್ತು. 2ನೆಯ ಸವಾಲು, ಅರಮನೆಯ ಒಳಗೆ, ಮದಗುವ ಕೋಣೆಯ ಹತ್ತಿರ. ಈಗ 3ನೆಯದು, ರಾಜ್ಯದ ದಾಖಲೆಗಳು. ಇದು ಯಾದೃಚ್ಛಿಕವಾಗಿರಲು ಸಾಧ್ಯವೇ ಇಲ್ಲ. ಇವು 3 ಸ್ಥಳಗಳು ವಿಭಿನ್ನವಾಗಿದ್ದರೂ ಒಂದು ಸಾಮಾನ್ಯ ಅಂಶ ಇದೆ: ರಾಜ್ಯದ ಹೃದಯ. ಅಂದರೆ ಯಾರಿಗಾದರೂ ಸಂಪೂರ್ಣ ಪ್ರವೇಶ ಇರಬೇಕು. ಸಾಮಾನ್ಯ ವ್ಯಕ್ತಿಗೆ ಇದು ಸಾಧ್ಯವಿಲ್ಲ. ರಘು ಕೈಯಲ್ಲಿದ್ದ ಕಾಗದವನ್ನು ತಿರುಗಿಸಿದನು. ಹಿಂದೆ ಏನೋ ಬರೆಯಲಾಗಿತ್ತು. ನಾನು ನಿನ್ನ ಬುದ್ಧಿಯನ್ನ ಪರೀಕ್ಷಿಸುತ್ತಿದ್ದೇನೆ. ಇದು ಯಾರು ಮಾಡುತ್ತಿದ್ದಾರೆ? ರಾಜ್ಯವನ್ನು ಆಟವನ್ನಾಗಿ ಮಾಡುತ್ತಿರುವವನು ಯಾರು? ಇದೆಲ್ಲವಕ್ಕೂ ಕಾರಣ ಯಾರು? ಆಜ್ಞೆ ಕೊಡಿ ಮಹಾರಾಜ, ನಾವು ಪ್ರತಿಯೊಬ್ಬನನ್ನೂ ಪರಿಶೀಲಿಸುತ್ತೇವೆ. ರಾಜ ಕೈಯೆತ್ತಿದರು. ಎಲ್ಲರೂ ಮೌನ. ಅವಸರ ಬೇಡ. ಯಾರಾದರೂ ನಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಆದರೆ ಶತ್ರು ಯಾರು ಎಂದು ತಿಳಿಯುವುದಕ್ಕಿಂತ ನಾವು ಹೇಗೆ ಯೋಚಿಸುತ್ತೇವೆ ಅನ್ನೋದು ಮುಖ್ಯ. ಸತ್ಯವನ್ನು ಹುಡುಕುವ ವಿಧಾನವೇ ಈ ಪರೀಕ್ಷೆಯ ಉತ್ತರ. ಮನು ನಿಧಾನವಾಗಿ ಮುಂದೆ ಬಂದನು. ಮಹಾರಾಜ, ನಾನೊಂದು ಪ್ರಶ್ನೆ ಕೇಳಬೇಕು. ಮೊದಲ ಘಟನೆ ಗಡಿಯಲ್ಲಿತ್ತು, 2ನೆಯದು ಅರಮನೆಯ ಒಳಗೆ, ಈಗ 3ನೆಯದು ರಾಜ್ಯದ ದಾಖಲೆಗಳಲ್ಲಿ. ಈ ಎಲ್ಲ ಸ್ಥಳಗಳಿಗೆ ಸಾಮಾನ್ಯ ವ್ಯಕ್ತಿಗೆ ಪ್ರವೇಶ ಸಾಧ್ಯವೇ? ಇದು ಹೊರಗಿನ ಶತ್ರುವಿನ ಕೆಲಸ ಆಗಿದ್ರೆ ಇಷ್ಟು ಸುಲಭವಾಗಿ ಒಳಗೆ ಬಂದು ಹೋಗಲು ಸಾಧ್ಯವಿರಲಿಲ್ಲ. ಆದ್ದರಿಂದ ನನಗೆ ಅನಿಸುತ್ತದೆ ಇದು ರಾಜ್ಯದ ಒಳಗಿನ ವ್ಯಕ್ತಿಯ ಕೆಲಸ ಎಂದು. ಎಲ್ಲರೂ ಬೆಚ್ಚಿಬಿದ್ದರು. ರಘು ಆಶ್ಚರ್ಯದಿಂದ ನೋಡುತ್ತಿದ್ದನು. ಮನು, ನೀನು ಏನ್ ಹೇಳ್ತಿದ್ದೀಯಾ? ಇದು ದೊಡ್ಡ ಆರೋಪ. ನಾವು ಇನ್ನೂ ಸತ್ಯವನ್ನು ಸಂಪೂರ್ಣವಾಗಿ ತಿಳುಕೊಂಡಿಲ್ಲ. ಹೀಗೆ ನೇರವಾಗಿ ಒಳಗಿನವರ ಮೇಲೆ ಅನುಮಾನ ಮಾಡುವುದು ಅಪಾಯಕರವಾಗಬಹುದು. ನಾನು ಆರೋಪ ಮಾಡ್ತಿಲ್ಲ ಅಣ್ಣ, ನಾನು ಗಮನಿಸುತ್ತಿದ್ದೇನೆ. 3 ಘಟನೆಗಳಲ್ಲೂ ಒಂದೇ ರೀತಿಯ ಯೋಜನೆ ಇದೆ. ಅದು ಸಾಮಾನ್ಯ ವ್ಯಕ್ತಿಯ ಬುದ್ಧಿಗೆ ಮೀರಿದ್ದದ್ದು. ಅದನ್ನು ಹೇಳುತ್ತಿದ್ದೇನೆ ಅಷ್ಟೇ. ರಾಜ ಮನುವಿನತ್ತ ಗಮನದಿಂದ ನೋಡಿದರು. ಸ್ವಲ್ಪ ನಗು. ಮುಂದುವರಿಯು ಮನು, ನಿನ್ನ ಆಲೋಚನೆಗಳನ್ನು ನಿಲ್ಲಿಸಬೇಡ. ಕೆಲವೊಮ್ಮೆ ಸತ್ಯದ ದಾರಿ ಅಪಾಯಕರವಾಗಿರಬಹುದು, ಆದರೆ ಅದೇ ದಾರಿ ನಿಜವಾದ ಬೆಳಕಿಗೆ ಕರೆದೊಯ್ಯುತ್ತದೆ. ಅವತ್ತು ಸಂಜೆ ರಘು ಮತ್ತು ಮನು ತಮ್ಮ ಗುಡಿಸಲು ಮನೆಗೆ ಹೋದ್ರು. ಆ ರಾತ್ರಿ ಇಬ್ಬರೂ ಮತ್ತೆ ತಮ್ಮ ಹಳೆಯ ಗುಡಿಸಲಿನಲ್ಲಿ. ಆಕಾಶದಲ್ಲಿ ನಕ್ಷತ್ರಗಳು, ಆದ್ರೆ ಮನಸ್ಸಿನಲ್ಲಿ ಗೊಂದಲ. ಮನು, ಇವತ್ತು ನೀನು ದರ್ಬಾರದಲ್ಲಿ ಹೇಳಿದ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ನೀನು ರಾಜನ ಮುಂದೆ ಇಷ್ಟು ದೊಡ್ಡ ಅನುಮಾನ ವ್ಯಕ್ತಪಡಿಸಿದೀಯ. ಅದು ಸತ್ಯವಾಗಿದ್ರೆ ಅಪಾಯ, ತಪ್ಪಾಗಿದ್ರೆ ಇನ್ನೂ ದೊಡ್ಡ ಅಪಾಯ. ಅಣ್ಣ, ನನಗೂ ಭಯ ಇದೆ. ಆದರೆ ನಾನು ಗಮನಿಸಿದ ಸಂಗತಿಗಳನ್ನು ನಿರ್ಲಕ್ಷ್ಯ ಮಾಡಲಾಗುವುದಿಲ್ಲ. ಸವಾಲುಗಳು ಕೇವಲ ಆಟ ಅಲ್ಲ. ಯಾರೋ ನಮ್ಮ ಯೋಚನೆ, ನಮ್ಮ ಸತ್ಯವನ್ನು ಪರೀಕ್ಷಿಸುತ್ತಿದ್ದಾರೆ. ನೀನು ಹೇಳೋದು ಕೇಳಿದರೆ ನನಗೆ ಅನ್ನಿಸುತ್ತಿದೆ ನೀನು ನನ್ನಿಗಿಂತ ಮುಂದೆ ಹೋಗುತ್ತಿದ್ದೀಯ. ನಾನು ಕೇವಲ ಉತ್ತರ ಹುಡುಕುತ್ತಿದ್ದೇನೆ, ನೀನು ಸತ್ಯ ಹುಡುಕುತ್ತಿದ್ದೀಯ. ಅಣ್ಣ,
ನಾವು ಇಬ್ರೂ ಒಂದೇ ದಾರಿಲಿದ್ದೇವೆ. ನೀನು ವೇಗವಾಗಿ ನಡೆಯುತ್ತೀಯ, ನಾನು ನಿಧಾನವಾಗಿ ನೋಡುತ್ತೇನೆ. ಆದರೆ ನಾವು ಸೇರಿ ಇದ್ದರೆ ಮಾತ್ರ ಅಂತಿಮ ಗುರಿ ತಲುಪಬಹುದು. ಆ ರಾತ್ರಿ ಸತ್ಯ ಇನ್ನಷ್ಟು ಹತ್ತಿರವಾಯಿತು, ಅನುಮಾನ ಇನ್ನಷ್ಟು ಗಾಢವಾಯಿತು ಮತ್ತು ರಾಜನ ಮೌನ ಇನ್ನಷ್ಟು ಅರ್ಥಪೂರ್ಣವಾಯಿತು. ಮೊದಲ 3 ಸವಾಲುಗಳು ಒಂದೊಂದಾಗಿ ಬಗೆಹರಿಯುತ್ತಾ ಬಂದವು. ಆದರೆ ಈಗ ಆಟ ತನ್ನ ಕೊನೆಯ ಹಂತಕ್ಕೆ ಬಂದಿತ್ತು ಮತ್ತು ಸತ್ಯ ಹೊರಬರುವ ಸಮಯ ಹತ್ತಿರವಾಗಿತ್ತು. ಆ ದಿನದ ಬೆಳಿಗ್ಗೆ ಸಾಮಾನ್ಯವಾಗಿರಲಿಲ್ಲ. ದರಬಾರದಲ್ಲಿ ಒಂದು ವಿಚಿತ್ರ ಮೌನ. ಯಾರೂ ಜೋರಾಗಿ ಮಾತನಾಡುತ್ತಿಲ್ಲ, ಎಲ್ಲರೂ ಏನೋ ನಿರೀಕ್ಷಿಸುತ್ತಿದ್ದಾರೆ. ರಘು ಮತ್ತು ಮನು ಒಳಗೆ ಬಂದರು. ರಘು ಮುಖದಲ್ಲಿ ಆತ್ಮವಿಶ್ವಾಸ, ಮನು ಮುಖದಲ್ಲಿ ಆಲೋಚನೆ. ರಾಜ ನಿಧಾನವಾಗಿ ಎದ್ದು ನಿಂತರು. ಅವರ ಕಣ್ಣುಗಳಲ್ಲಿ ಗಂಭೀರತೆ. ಇವತ್ತಿನ ದಿನ ನಿಮ್ಮಿಬ್ಬರಿಗೂ ಅತ್ಯಂತ ಮುಖ್ಯ. ನೀವು 3 ಸವಾಲುಗಳನ್ನ ಬಗೆಹರಿಸಿದ್ದೀರಿ. ಆದ್ರೆ ಇನ್ನೂ ಒಂದು ಸತ್ಯ ಬಾಕಿ ಇದೆ. ಈ ಎಲ್ಲಾ ಘಟನೆಗಳ ಹಿಂದೆ ಯಾರು ಎಂಬುದು ತಿಳಿಯಬೇಕು. ಇದು ಕೊನೆಯ ಪರೀಕ್ಷೆ. ಇದರಲ್ಲಿ ನೀವು ವಿಫಲರಾದರೆ ನಿಮ್ಮಿಬ್ಬರಿಗೂ ಮರಣದಂಡನೆ ವಿಧಿಸಲಾಗುತ್ತದೆ. ಜನರು ಬೆಚ್ಚಿಬಿಟ್ರು. ಗುಸುಗುಸು ಮಾತುಗಳು. ರಘುವಿನ ಮುಖ ಸ್ವಲ್ಪ ಬದಲಾಯಿತು. ಆದರೆ ಅವನು ತಕ್ಷಣ ತನ್ನ ಆತ್ಮವಿಶ್ವಾಸವನ್ನು ಹಿಡಿದನು. ಮಹಾರಾಜ, ನಾವು ಈವರೆಗೆ ಬಂದಿದ್ದೇವೆ ಅಂದರೆ ನಾವು ಈ ಪರೀಕ್ಷೆಯನ್ನು ಗೆಲ್ಲುತ್ತೇವೆ. ನಾನು ನನ್ನ ಬುದ್ಧಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಈ ರಹಸ್ಯವನ್ನು ನಾನು ಬಗೆಹರಿಸುತ್ತೇನೆ. ರಾಜನು ಒಂದು ರೇಷ್ಮೆಯ ಲಕೋಟೆಯನ್ನು ಮುಂದಿಟ್ಟರು. ಅದು ಸುಂದರವಾಗಿತ್ತು. ನಯವಾದ ನೂಲು ಕೆಲಸ, ಮೃದುವಾದ ಹೊಳಪು. ರಘು, ಇದು ನಿನಗಾಗಿ ಮಾತ್ರ. ಇದನ್ನು ನೀನೇ ತೆರೆಯಬೇಕು ಮತ್ತು ಇದರಲ್ಲಿರುವುದನ್ನು ಯಾರಿಗೂ ಹೇಳಬಾರದು, ವಿಶೇಷವಾಗಿ ನಿನ್ನ ಸಹೋದರನಿಗೂ ಇಲ್ಲ. ಹೌದು ಮಹಾರಾಜ, ನಾನು ಇದನ್ನು ಬಗೆಹರಿಸುತ್ತೇನೆ. ಮನು ದೂರದಲ್ಲಿ ನಿಂತಿದ್ದನು. ಅವನು ಲಕೋಟೆಯನ್ನ ಗಮನಿಸುತ್ತಿದ್ದನು. ಅದರ ಬಟ್ಟೆ, ಅದರ ನೂಲು ಕೆಲಸ, ಅದರ ಹೊಳಪು. ಈ ಲಕೋಟೆ ಸಾಮಾನ್ಯವಾಗಿಲ್ಲ. ಇದು ಮಾರುಕಟ್ಟೆಯಲ್ಲಿ ಸಿಗುವ ಬಟ್ಟೆ ಅಲ್ಲ. ಇದರ ನೂಲು ಕೆಲಸ ತುಂಬಾ ನಿಖರವಾಗಿದೆ. ಇದು ರಾಜಕೀಯ ಕಾರ್ಖಾನೆಯಲ್ಲಿ ಮಾತ್ರ ಸಾಧ್ಯ. ಅಂದರೆ ಇದು ಅರಮನೆಯ ಒಳಗಿಂದ ಬಂದಿದೆ. ಇನ್ನೊಂದು ಸಂಗತಿ, ಇದರಲ್ಲಿ ಮಸಿ ಇಲ್ಲ. ಅಕ್ಷರಗಳು ನೂಲಿನಿಂದ ನೇಯ್ದಿವೆ. ಇದು ಒಂದು ವಿಶೇಷ ಕಲೆ. ಸಾಮಾನ್ಯ ವ್ಯಕ್ತಿಗೆ ಸಾಧ್ಯವಿಲ್ಲ. ಇದನ್ನು ಮಾಡಿದವನು ರಾಜನಿಗೆ ಹತ್ತಿರವಾಗಿರಬೇಕು. ರಾಜನ ದರ್ಬಾರದಲ್ಲಿ ಅವತ್ತು ಎಲ್ಲರಿಗೂ ಯೋಚಿಸಲು ಸಮಯ ಕೊಟ್ಟ ಕಳುಹಿಸಿದ. ಇದೇ ಸವಾಲಿನ ಚರ್ಚೆ ಮುಂದಿನ ದಿನ ಮುಂದೂಡಲಾಗಿದೆ ಎಂದು ತಿಳಿದು ಬಂದಿತ್ತು. ಆ ರಾತ್ರಿ ರಘು ಖುಷಿಯಿಂದ ಕುಳಿತಿದ್ದನು. ಮನು ಮೌನವಾಗಿದ್ದನು. ಮನು, ನೋಡಿದ್ಯಾ? ಕೊನೆಯ ಪರೀಕ್ಷೆ ನನ್ನ ಕೈಯಲ್ಲಿದೆ. ಮಹಾರಾಜರು ನನಗೆ ವಿಶೇಷವಾಗಿ ಈ ಲಕೋಟೆ ಕೊಟ್ಟಿದ್ದಾರೆ. ಇದು ನನ್ನ ಮೇಲೆ ಅವರ ನಂಬಿಕೆಯನ್ನು ತೋರಿಸುತ್ತದೆ. ಅಣ್ಣ, ಇದು ನಂಬಿಕೆ ಇರಬಹುದು ಅಥವಾ ಪರೀಕ್ಷೆಯ ಮತ್ತೊಂದು ಹಂತವೂ ಆಗಿರಬಹುದು. ನಾವು ಗಮನದಿಂದ ಯೋಚಿಸಬೇಕು. ಇದು ಸಾಮಾನ್ಯ ಸವಾಲು ಅಲ್ಲ ಅನ್ಸುತ್ತಿದೆ. ನೀನು ಯಾವಾಗಲೂ ಶಂಕೆ ಮಾಡ್ತೀಯ. ಏನಾದ್ರೂ ಒಳ್ಳೆಯದು ನಡೆದ್ರೂ ನೀನು ಅದರಲ್ಲಿ ಸಮಸ್ಯೆ ಹುಡುಕ್ತೀಯ. ಈ ಬಾರಿ ನಾನು ಒಬ್ಬನೇ ಗೆಲ್ಲುತ್ತೇನೆ. ನೀನು ಗೆಲ್ಲೋದು ನನಗೆ ಸಂತೋಷ. ಆದರೆ ಸತ್ಯವನ್ನ ಹುಡುಕುವ ನಮ್ಮ ಅವಕಾಶವನ್ನ ನಾವು ಕಳೆಕೊಳ್ಳಬಾರದು ಅಣ್ಣ. ಈ ಲಕೋಟೆಯಲ್ಲಿರುವುದು ಉತ್ತರಕ್ಕಿಂತ ದೊಡ್ಡ ಪ್ರಶ್ನೆ ಆಗಿರಬಹುದು. ಮುಂದಿನ ದಿನ ದರಬಾರ ತುಂಬಿತ್ತು. ಎಲ್ಲರೂ ಕಾಯುತ್ತಿದ್ದರು. ಇಂದು ಸತ್ಯ ಹೊರಬರಬೇಕು. ರಘು, ಈಗ ನಿನ್ನ ಸರದಿ ಇದೆ. ರಘು, ನಿನ್ನ ಉತ್ತರ ಏನು? ರಘು ಮುಂದೆ ಬಂದನು. ಆದರೆ ಅವನ ಬಳಿ ಸ್ಪಷ್ಟ ಉತ್ತರ ಇರಲಿಲ್ಲ. ಮಹಾರಾಜ, ನಾನು ಸವಾಲುಗಳನ್ನು ಬಗೆಹರಿಸಿದೆ. ಆದರೆ ಈ ಎಲ್ಲಾ ಘಟನೆಗಳ ಹಿಂದೆ ಯಾರು ಎಂಬುದನ್ನು ನಾನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ. ನನಗೆ ಇನ್ನಷ್ಟು ಸಮಯ ಬೇಕು. ರಾಜನ ಮುಖ ಗಂಭೀರವಾಯಿತು. ನೀವು ಕೊನೆಯ ಪರೀಕ್ಷೆಯಲ್ಲಿ ವಿಫಲರಾಗಿದ್ದೀರಿ. ನಿಯಮಗಳು ಸ್ಪಷ್ಟವಾಗಿದ್ದವು. ಸತ್ಯವನ್ನು ತಿಳಿಯದವನು ಈ ರಾಜ್ಯವನ್ನು ಮುನ್ನಡೆಸಲು ಅರ್ಹನಲ್ಲ. ಆದ್ದರಿಂದ ನಿಮ್ಮಿಬ್ಬರಿಗೂ ಮರಣದಂಡನೆ ವಿಧಿಸಲಾಗುತ್ತದೆ. ದರಬಾರದಲ್ಲಿ ಗದ್ದಲ ಶುರುವಾಯಿತು. ರಘು ಬೆಚ್ಚಿಬಿದ್ದನು. ಮಹಾರಾಜ, ದಯವಿಟ್ಟು ನಮಗಿನ್ನೊಂದು ಅವಕಾಶ ಕೊಡಿ. ನಾವು ಸತ್ಯವನ್ನು ಹುಡುಕುತ್ತೇವೆ. ನಾನು ತಪ್ಪು ಮಾಡಿದ್ದೇನೆ, ಆದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಅಕಸ್ಮಾತ್ ಮನು ಮುಂದೆ ಬಂದನು. ಮಹಾರಾಜ, ನಾನು ಉತ್ತರ ಹೇಳಬಹುದು.
ಈ ಎಲ್ಲಾ ಘಟನೆಗಳ ಹಿಂದೆ ಯಾರು ಎಂಬುದು ನನಗೆ ಗೊತ್ತಿದೆ. ಆದರೆ ಈ ಸತ್ಯವನ್ನು ಹೇಳುವುದು ಅಪಾಯಕರವಾಗಿರಬಹುದು. ಆದರೂ ನಾನು ಮೌನವಾಗಿರಲಾರೆ. ಈ ಎಲ್ಲ ಸವಾಲುಗಳನ್ನು ಹಾಕಿರುವವರು ನೀವು ಮಹಾರಾಜರೇ. ಸೈನಿಕರು ಕತ್ತಿಗಳನ್ನು ಎತ್ತಿದರು. ಮಂತ್ರಿಗಳು ಕೋಪದಿಂದ ಎದ್ದರು. ರಘು ಮತ್ತು ಮನು ಗಾಬರಿಗೊಂಡರು. ಇದು ಯಾವ ಧೈರ್ಯ? ರಾಜನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ಇದು ದೇಶದ್ರೋಹ. ಆಜ್ಞೆ ಕೊಡಿ ಮಹಾರಾಜ, ನಾವು ಅವನನ್ನು ಈಗಲೇ ಬಂಧಿಸುತ್ತೇವೆ. ರಾಜ ಕೈಯೆತ್ತಿದನು. ರಾಜ್ಯ ದರ್ಬಾರದಲ್ಲಿ ಎಲ್ಲರೂ ಮೌನವಾಗಿ ನಿಂತರು. ಮನು, ನೀನು ಹೀಗೆ ಯಾಕೆ ಭಾವಿಸಿದ್ಯಾ? ನಿನ್ನ ಆಲೋಚನೆಯನ್ನು ವಿವರಿಸು. ಮಹಾರಾಜ, ಮೊದಲ ಘಟನೆ ಗಡಿಯಲ್ಲಿತ್ತು. ಅದು ಸಾಮಾನ್ಯ ಸ್ಥಳ ಅಲ್ಲ, ನಿಮ್ಮ ನಿಯಂತ್ರಣದಲ್ಲಿತ್ತು. ಎರಡನೇದು ಅರಮನೆಯೊಳಗೆ, ಮಲಗುವ ಕೊಠಡಿಯ ಹತ್ತಿರ. ಮೂರನೇದು ರಾಜ್ಯದ ದಾಖಲೆಗಳಲ್ಲಿ. ಈ ಎಲ್ಲಾ ಸ್ಥಳಗಳಿಗೆ ಸಾಮಾನ್ಯ ವ್ಯಕ್ತಿಗೆ ಪ್ರವೇಶ ಸಾಧ್ಯವಿಲ್ಲ. ಮಹಾರಾಜ, ಮತ್ತೆ ಈ ರೇಷ್ಮೆಯ ಲಕೋಟೆ, ಇದು ರಾಜಕೀಯ ಕಾರ್ಖಾನೆಯದ್ದು. ಅದರ ನೂಲು ಕೆಲಸ ವಿಶೇಷವಾಗಿದೆ. ನೀವದನ್ನು ಗಮನಿಸಲಿಲ್ಲ. ಅಂದ್ರೆ ಅದು ನಿಮ್ಮದೇ ಆದದ್ದು. ಆದ್ದರಿಂದ ನನಗೆ ಸ್ಪಷ್ಟವಾಗಿದೆ, ಈ ಎಲ್ಲಾ ಪರೀಕ್ಷೆಗಳು ನಿಮ್ಮದ್ದೇ. ಬೆಲೆಮನ್ನು ಬಲೆ, ನೀನು ಹೇಳಿದ್ದು ಸತ್ಯ. ಈ ಎಲ್ಲಾ ಪರೀಕ್ಷೆಗಳು ನನ್ನದ್ದೇ. ಎಲ್ಲರೂ ಬೆಚ್ಚಿಬಿದ್ರು. ದರಬಾರದಲ್ಲಿ ನಿಶ್ಶಬ್ದ. ಮನು ಹೇಳಿದ ಮಾತುಗಳು ಎಲ್ಲರ ಮನಸ್ಸಿನಲ್ಲಿ ಗದ್ದಲ ಮಾಡುತ್ತಿವೆ. ಈ ಎಲ್ಲಾ ಪರೀಕ್ಷೆಗಳು ನೀವು ಮಾಡಿದ್ದದ್ದು ಮಹಾರಾಜ. ರಾಜನ ಮುಖದಲ್ಲಿ ನಿಧಾನವಾದ ನಗು. ಅವರು ಮುಂದೆ ಬಂದರು. ಹೌದು ಮನು, ನೀನು ಹೇಳಿದ್ದು ಸಂಪೂರ್ಣ ಸತ್ಯ. ಈ ಎಲ್ಲಾ ಸವಾಲುಗಳನ್ನು ನಾನು ರೂಪಿಸಿದ್ದೆ. ನಾನು ನಿಮ್ಮ ಬುದ್ಧಿಯನ್ನು ಮಾತ್ರ ಪರೀಕ್ಷಿಸಿಲ್ಲ. ನಿಮ್ಮ ಮನಸ್ಸು, ನಿಮ್ಮ ಗಮನ, ನಿಮ್ಮ ಸತ್ಯವನ್ನು ನೋಡಿದ್ದೇನೆ. ನನಗೆ ಒಬ್ಬ ಉತ್ತರಾಧಿಕಾರಿ ಬೇಕಾಗಿತ್ತು. ಆದರೆ ಕೇವಲ ಬುದ್ಧಿವಂತನಾಗಿರಬಾರದು. ಅವನು ಸತ್ಯವನ್ನು ಗುರುತಿಸಬಲ್ಲವನೂ ಆಗಿರಬೇಕು. ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವವನೂ ಆಗಿರಬೇಕು. ಮಂತ್ರಿಗಳು ಒಬ್ಬರನ್ನೊಬ್ಬರು ನೋಡುತ್ತಾರೆ. ಸೈನಿಕರು ತಲೆ ತಗ್ಗಿಸುತ್ತಾರೆ. ರಘು ಮೌನವಾಗಿ ನಿಂತಿದ್ದಾನೆ. ರಘು, ನಿನ್ನಲ್ಲಿ ಅಪಾರ ಬುದ್ಧಿಯಿದೆ. ನೀನು ಪ್ರತಿಯೊಂದು ಸವಾಲನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯ. ಆದರೆ ನಿನ್ನ ಆತುರ ಮತ್ತು ಅಹಂಕಾರ ನಿನ್ನ ದೃಷ್ಟಿಯನ್ನು ಮಸುಕಾಗಿಸುತ್ತದೆ. ಮನು, ನೀನು ಮೌನವಾಗಿದ್ದೀಯ, ಆದರೆ ಎಲ್ಲವನ್ನೂ ಗಮನಿಸುತ್ತಿದ್ದೀಯ. ನೀನು ತ್ವರಿತವಾಗಿ ಉತ್ತರ ಕೊಡಲಿಲ್ಲ, ಆದರೆ ನಿಜವಾದ ಸತ್ಯವನ್ನು ಹುಡುಕಿದೆ. ಇದೇ ನಿಜವಾದ ನಾಯಕನ ಗುಣ. ರಘು ತಲೆ ತಗ್ಗಿಸಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಬಂದವು. ಮಹಾರಾಜ, ನಾನು ತಪ್ಪು ಮಾಡಿದ್ದೇನೆ. ನಾನು ಯಾವಾಗ್ಲೂ ಗೆಲ್ಲಬೇಕು ಅನ್ನೋ ಆಸೆಯಲ್ಲಿದ್ದೆ. ನಾನು ಉತ್ತರ ಕೊಡೋದ್ರಲ್ಲಿ ಮಾತ್ರ ಗಮನ ಕೊಟ್ಟೆ. ಆದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ನಾನು ನನ್ನ ತಮ್ಮನಿಗಿಂತ ಹಿಂದೆ ಬಿದ್ದಿದ್ದೇನೆ ಮಹಾರಾಜ. ಇದೆಲ್ಲವನ್ನು ಗಮನಿಸುತ್ತಿದ್ದ ಮನು ನಿಧಾನವಾಗಿ ರಘುವಿನ ಹತ್ತಿರ ಬಂದು ನಿಂತನು. ಅಣ್ಣ, ಮುಂದೆ ಅಥವಾ ಹಿಂದೆ ಅನ್ನೋದು ಮುಖ್ಯ ಅಲ್ಲ. ನಾವು ಒಂದೇ ದಾರಿಯಲ್ಲಿ ನಡೆದಿದ್ದೇವೆ. ನೀನು ಇಲ್ಲದಿದ್ರೆ ನಾನಿಲ್ಲಿ ಬರ್ತಿರ್ಲಿಲ್ಲ. ನಿನ್ನ ಬುದ್ಧಿಯೇ ನನ್ನ ಆಲೋಚನೆಗೆ ದಾರಿ ತೋರಿಸಿದೆ ಅಣ್ಣ. ದರಬಾರದಲ್ಲಿ ಎಲ್ಲರೂ ಕಾಯುತ್ತಿದ್ದಾರೆ. ರಾಜನು ನಿಧಾನವಾಗಿ ಎದ್ದು ನಿಂತನು. ಇಂದು ನಾನು ನನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುತ್ತೇನೆ. ಈ ರಾಜ್ಯಕ್ಕೆ ಕೇವಲ ಬುದ್ಧಿವಂತನಲ್ಲ, ಸತ್ಯನಿಷ್ಠ, ಗಮನಿಸುವ, ಶಾಂತ ನಾಯಕ ಬೇಕು. ಆದ್ದರಿಂದ ಮನು, ಇಂದಿನಿಂದ ನೀನೇ ಈ ರಾಜ್ಯದ ಉತ್ತರಾಧಿಕಾರಿ. ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಜೈ ಜೈ ಎಂಬ ಘೋಷಣೆಗಳು ಶುರುವಾದವು. ರಘು ಕಣ್ಣೀರು ತುಂಬಿಕೊಂಡು ಮನುವಿನತ್ತ ನೋಡುತ್ತಾನೆ. ತಮ್ಮ, ನನಗೆ ತುಂಬಾ ಸಂತೋಷ. ನೀನೇ ಇದಕ್ಕೆ ಅರ್ಹ. ನಾನ್ ಯಾವಾಗ್ಲೂ ಗೆಲ್ಲಬೇಕು ಅನ್ನೋ ಆಸೆಯಲ್ಲಿದ್ದೆ. ಆದ್ರೆ ಇಂದು ನನಗೆ ಗೊತ್ತಾಯಿತು, ನಿಜವಾದ ಜಯ ಸತ್ಯದ ಜೊತೆಗೆ ಇರುವುದು ಎಂದು. ಮನುರಾಜನ ಮುಂದೆ ತಲೆಬಾಗಿದನು. ಮಹಾರಾಜ, ನಾನು ಈ ಗೌರವವನ್ನು ಸ್ವೀಕರಿಸುತ್ತೇನೆ. ಆದರೆ ಒಂದು ವಿನಂತಿ ಇದೆ. ನಾನು ಒಬ್ಬನೇ ಇಲ್ಲ, ನನ್ನ ಅಣ್ಣ ರಘು ಕೂಡ ನನ್ನ ಜೊತೆ ಇರಬೇಕು. ಅವನ ಬುದ್ಧಿ ಮತ್ತು ನನ್ನ ಗಮನ ಸೇರಿ ಇದ್ದರೆ ಈ ರಾಜ್ಯ ಇನ್ನಷ್ಟು ಬಲವಾಗುತ್ತದೆ. ರಾಜ ನಗುತ್ತಾ ತಲೆಯಾಡಿಸಿದಳು. ಇದೇ ನಿನ್ನ ಮಹತ್ವ ಮನು. ನಾಯಕನಿಗೆ ಕೇವಲ ಶಕ್ತಿ ಸಾಕಾಗುವುದಿಲ್ಲ, ಹಂಚಿಕೊಳ್ಳುವ ಮನಸ್ಸು ಬೇಕು. ರಘು, ನೀನು ಸಹ ರಾಜ್ಯದ ಸಲಹೆಗಾರನಾಗಿ ಇರುತ್ತೀಯ. ರಘುವಿಗೆ ಗೌರವ ಮತ್ತು ಸ್ಥಾನ ಸಿಕ್ಕಿತು. ಮನುವಿಗೆ ಸಿಂಹಾಸನ ಸಿಕ್ಕಿತು. ಅವರು ಹಠಾತ್ ನೆನಪಿಸಿಕೊಂಡರು ಆ ದಾರಿಯಲ್ಲಿ ಕಂಡ ವೃದ್ಧನ ಮಾತು. ಒಬ್ಬ ಮುಂದೆ ಹೋಗ್ತಾನೆ, ಮತ್ತೊಬ್ಬ ಹಿಂದೆ ಉಳಿತಾನೆ.
ಆದರೆ ಸತ್ಯ ನೋಡೋವನು ಹಿಂದೆ ಉಳಿದವನೇ. ಒಂದೇ ದಾರಿಯಲ್ಲಿ ನಡೆದ ಇಬ್ಬರು ಸಹೋದರರು. ಒಬ್ಬನು ವೇಗವಾಗಿ ನಡೆದನು, ಇನ್ನೊಬ್ಬನು ಗಮನದಿಂದ ನಡೆದನು. ಕೊನೆಗೆ ಒಬ್ಬನಿಗೆ ಸಂಪತ್ತು ಸಿಕ್ಕಿತು, ಮತ್ತೊಬ್ಬನಿಗೆ ಸಿಂಹಾಸನ ಸಿಕ್ಕಿತು. ಆದರೆ ಇಬ್ಬರೂ ಒಟ್ಟಿಗೆ ಉಳಿದರು. ತೀಕ್ಷ್ಣ ಬುದ್ಧಿ ನಿಮಗೆ ಅವಕಾಶ ಕೊಡುತ್ತದೆ, ಆದರೆ ಶಾಂತಿ, ಗಮನ ಮತ್ತು ವಿನಯ ನಿಮಗೆ ನಾಯಕತ್ವ ಕೊಡುತ್ತದೆ. ವೇಗದಿಂದ ನೀವು ಮುಂದೆ ಹೋಗಬಹುದು, ಆದರೆ ಸತ್ಯವನ್ನು ಕಾಣಲು ಮನಸ್ಸು ಶಾಂತವಾಗಿರಬೇಕು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಕ್ಷಣ ಯೋಚಿಸಿ ನೋಡಿ. ನಮ್ಮ ಜೀವನದಲ್ಲೂ ನಾವು ಕೆಲವೊಮ್ಮೆ ರಘುವಿನಂತೆ ಆತುರದಲ್ಲಿ ನಿರ್ಧಾರ ಮಾಡುತ್ತೇವೆ ಮತ್ತು ಕೆಲವೊಮ್ಮೆ ಮನುವಿನಂತೆ ಶಾಂತವಾಗಿ ಯೋಚಿಸಿದರೆ ಮಾತ್ರ ಸತ್ಯ ಕಾಣಿಸುತ್ತದೆ. ನಿಮಗೆ ಈ ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ. ಇನ್ನೂ ಇಂತಹ ಕಥೆಗಳನ್ನು ನೋಡಲು ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡಿ. ಕಮೆಂಟ್ನಲ್ಲಿ ಹೇಳಿ, ನೀವು ರಘುವಾ ಅಥವಾ ಮನು?